ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಮಾರ್ಕೆಟ್ ಯಾವ ಥರ ಆಗಿದೆ? ನ್ಯೂಸ್ ಬೇಸ್ ಟ್ರೇಡ್ ಆಗಿದೆ. ನ್ಯೂಸ್ ಬೇಸ್ ಮೇಲೆ ಟ್ರೇಡ್ ಗ್ಯಾಪ್ ಡೌನ್ ಓಪನ್ ಆಗ್ಯದ. ಆ್ಯಕ್ಚುಲಿ ಪ್ರೀವಿಯಸ್ ಡೇ ನಾನು ಅನಲೈಸ್ ಕೊಟ್ಟಿರೋ ಪ್ರಕಾರ ಒಂದು ಸ್ವಲ್ಪ ಲೈಟಾಗಿ ಗ್ಯಾಪ್ ಡೌನ್ ಓಪನ್ ಆಗಿ ಈ ಥರ ಏನಾದ್ರು ರೀಟೆಸ್ಟ್ ಮಾಡಿಕೊಂಡು ಮೇಲ್ಗಡೆ ಹೋಗೋದು, ಅಥವಾ ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿ ರೀಟೆಸ್ಟ್ ಆಗಿ ಮೇಲ್ಗಡೆ ಓಪನ್ ಆಗೋದು ಅಂತ ಈ ಥರ ಎಕ್ಸ್ಪ್ಲೇನ್ ಮಾಡಿದ್ದೆ. ಡೌನ್ ಸೈಡಲ್ಲಿ ಹೋದರೆ ಪ್ರಾಬಬಿಲಿಟಿ ಎಲ್ಲ ರೆಸಿಸ್ಟೆನ್ಸ್ ಝೋನ್ಸ್ ಇದ್ದು ಅಂತ ಹೇಳಿದ್ದೆ. ಬಟ್ ಮಾರ್ಕೆಟ್ ಏನಾಗಿದೆ ಅಂತಂದ್ರೆ ಹ್ಯೂಜ್ ಗ್ಯಾಪ್ ಡೌನ್ ಏನಾದ್ರು ಓಪನ್ ಆಗ್ಯದ ಬಿಕಾಸ್ ಆಫ್ ಏನದ ವಾರ್ ಆ್ಯಂಡ್ HDFC ಬ್ಯಾಂಕ್. ಅದೇನದ ಮ್ಯಾಟರ್ನಲ್ಲಿ ಒಂದು ಸ್ವಲ್ಪ ಕನ್ಸರ್ನ್ ನಡೆದಿರ್ತದೆ HDFC ಬ್ಯಾಂಕಿಂದು. ಸೊ ಹಾಗಾಗಿ ಏನಾಗ್ಯದ, ಮಾರ್ಕೆಟ್ ಅಂದರೆ ಕಂಪ್ಲೀಟಾಗಿ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆಗ್ಯದ, ಸಾರಿ ಗ್ಯಾಪ್ ಡೌನ್ ಓಪನ್ ಆಗ್ಯದ. ಎಷ್ಟು ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಗ್ಯದಪ್ಪ ಅಂತಂದ್ರೆ ಆಲ್ಮೋಸ್ಟ್ ನಿಯರ್ಲಿ 500 ಪಾಯಿಂಟ್ಸ್ ಏನದ, ನಿಫ್ಟಿ 50 500 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಗ್ಯದ. ಬಟ್ ಅದರ ಜೊತೆ ಸೆನ್ಸೆಕ್ಸ್ ನಾವು ಇದು ಮಾಡ್ಬೇಕಂದ್ರೆ ಸೆನ್ಸೆಕ್ಸ್ ನಿಯರ್ಲಿ ಏನದ 1200 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಗ್ಯದ. ಬಟ್ ಕ್ಲೋಸಿಂಗ್ 1800ವರೆಗೂ 1800ವರೆಗೂ ಕ್ಲೋಸಿಂಗ್ ಕೊಟ್ಟದ. ಬಟ್ ಇದು ಕ್ಲೋಸಿಂಗ್ ಇದು ನೋಡ್ರಿ, ಕಂಪೇರ್ ಮಾಡ್ರಿ ಏನಪ್ಪ ಅಂತಂದ್ರೆ ಕ್ಲೋಸಿಂಗ್ ಎಲ್ಲಿಂದ ಎಷ್ಟು ಕೊಟ್ಟದ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 800 ಪಾಯಿಂಟ್ಸ್ ಫಾಲ್ ಆದಂಗೆ ಇದು ಕಂಪ್ಲೀಟಾಗಿ. ಸೊ ಏನಾಗ್ಯದಪ್ಪ ಅಂತಂದ್ರೆ ಆಮೇಲೆ ಇನ್ನೊಂದು ಇಲ್ಲೊಂದು ಪ್ರೀವಿಯಸ್ 23,000 ರೌಂಡ್ ಲೆವೆಲ್ ಅದ. ಸೊ ಆ ರೌಂಡ್ ಲೆವೆಲಿಗೆ ಬಂದು ಏನದ ಮಾರ್ಕೆಟ್ ಕ್ಲೋಸ್ ಆಗ್ಯದ. ಸೊ ನಾಳೆ ದಿನದಲ್ಲಿ ಏನಾಗ್ಬೋದು ಅಂತಂದ್ರೆ ಏನ್ ಡಿಪೆಂಡ್ಸ್ ಅಪಾನ್ ದ ನ್ಯೂಸ್ ಮೇಲೆ ನ್ಯೂಸ್ ಮೇಲೆ ಡಿಪೆಂಡ್ ಆಗಿ ಏನದ ಮಾರ್ಕೆಟ್ ಓಪನ್ ಆಲ್ತ ಗ್ಯಾಪ್ ಅಪ್ ಆ್ಯಂಡ್ ಗ್ಯಾಪ್ ಡೌನ್. ಸೊ ಅದನ್ನು ನಾವು ಯಾವ ಥರ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ನ್ಯೂಸ್ ಆ್ಯಂಡ್ ವಾರ್. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಸೌದಿದಾಗ ರಿಫೈನರಿ ಆಯಿಲ್ ರಿಫೈನರಿ ಇತ್ತಲ್ಲ, ಅದ್ರ ಮೇಲೆ ಏನದ ಏರಿಯಲ್ ಅಟ್ಯಾಕ್ ಆಗ್ಯದ. ಸೊ ಕುವೈತ್ದಾಗೂ ರಿಫೈನರಿ ಮ್ಯಾಗ ಏರಿಯಲ್ ಅಟ್ಯಾಕ್ ಆಗ್ಯದ. ಆಮೇಲೆ RBIದು ಮತ್ತು ಹಂಗೆ RBIದು ಒಂದು ನ್ಯೂಸ್ ಕೊಟ್ಟಿದೆ, ಏನಪ್ಪ ಅಂದ್ರೆ HDFCದು ಮ್ಯಾಟರ್ನಲ್ ಕನ್ಸರ್ನ್ಸ್ ಏನದ ಅದೇನು ಇಶ್ಯೂ ಇಲ್ಲ ಅಂತೇಳಿ ಏನೋ ಬಂದಿತ್ತು. ಆಮೇಲೆ HDFC ಚೇರ್ಮನ್ ಏನದ ರಿಸಿಗ್ನೇಷನ್ ಮಾಡ್ಯಾರ. ಸೊ ಹಿಂಗಾಗಿ ಏನಾಗ್ಯದ, ಕಂಪ್ಲೀಟಾಗಿ ಒಂದು ಸ್ವಲ್ಪ ನೆಗೆಟಿವ್ ಸಿಚುವೇಶನ್ಸ್ ಇತ್ತು. ಎಲ್ಲ ಬ್ಯಾಂಕಿಂಗ್ ಸೆಕ್ಟರ್ಸ್ಗಳೆಲ್ಲ ಕಂಪ್ಲೀಟಾಗಿ ನೆಗೆಟಿವ್ ಇದು. ಸೊ ಹಾಗಾಗಿ ಏನದ ಕಂಪ್ಲೀಟ್ ಮಾರ್ಕೆಟ್ ಫುಲ್ ನೆಗೆಟಿವ್ ಇತ್ತು. ಬಟ್ ಆಸ್ ಎ ಇಂಟ್ರಾಡೇದಾಗ ಅಂದ್ರೆ ಹ್ಯೂಜ್ ಅಪರ್ಚುನಿಟಿ ಸಿಕ್ಕವು ನಮಗೆ ಸೆಲ್ ಸೈಡಲ್ಲಿ. ಸೊ ಪುಟ್ ಸೈಡಲ್ಲಿ ಆರಾಮ್ ಏನದ ಅರ್ನ್ ಮಾಡ್ಬೋದಿತ್ತು. ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ನೋಡ್ರಿ. ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಆಲ್ಮೋಸ್ಟ್ 1 o'clock ವರೆಗೂ ಯಾವುದೇ ಥರ ಮೂವ್ಮೆಂಟ್ ಇಲ್ಲ, ಅದೇ ಝೋನಲ್ಲಿ ಟ್ರೇಡ್ ಮಾಡ್ಯದ. ರೈಟ್, ಅದಾದ್ಮೇಲೆ ಏನಾಗ್ಯದ 12:30 12:45 ಅನ್ಕೋತೀನಿ ಆಲ್ಮೋಸ್ಟ್. ಆ ಟೈಮಿಗೆ ಏನಾದ HDFC ಚೇರ್ಮನ್ ರೆಸಿಗ್ನೇಷನ್ ಕೊಟ್ಟಾನ. ಸೊ 1 o'clock ತನಕ ಯಾವುದೂ ಮೂವ್ಮೆಂಟ್ ಇರಲಿಲ್ಲ. ಅದು ಕಂಟಿನ್ಯೂಸ್ ವಾರ್ದು ನ್ಯೂಸ್ಗಳು ಅಪ್ಡೇಟ್ಗಳು ಬರ್ತಾ ಇತ್ತು. ಹಂಗೆ ಆಮೇಲೆ ಎಸ್ಟರ್ಡೇಸ್ ಏನದ USದು ಫೆಡ್ ಮೀಟಿಂಗ್ ಇತ್ತು. ಸೊ ಎಲ್ಲ ಸಿಚುವೇಶನ್ ಇದರಿಂದ ಏನಾಗ್ಯದ, ನೆಗೆಟಿವ್ ಇದಾಗಿ ಮಾರ್ಕೆಟಿಂದ ನೆಗೆಟಿವ್ ಓಪನ್ ಆಗ್ಯದ. ರೈಟ್, ಇಂಟ್ರಾಡೇ ಒಳಗೆ ಏನಾದ್ರು ಒಂದು ಕರೆಕ್ಟ್ ಕಂಪ್ಲೀಟಾಗಿ 1.5 ವರೆಗೂ 1 o'clock ವರೆಗೂ ಯಾವುದೂ ಮೂವ್ಮೆಂಟ್ ಇರಲಿಲ್ಲ. ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಒಳಗಡೆ ಅಪ್ಸ್ ಆ್ಯಂಡ್ ಡೌನ್ಸ್ ಮಾಡ್ಕೋತ ಇದು ಬಂತು. ಅದಾದಮೇಲೆ ಈ ಟ್ರೆಂಡ್ ಲೈನ್ ಕರೆಕ್ಟಾಗಿ ಬ್ರೇಕ್ಔಟ್ ಮಾಡಿ ಇಲ್ಲಿಂದ ನಮಗೆ ಡೌನ್ ಸೈಡಿಂದ ಮೂವ್ಮೆಂಟ್ ಕೊಟ್ಟದು. ಬಟ್ ಇಲ್ಲಿ 23,000 ರೌಂಡ್ ಲೆವೆಲ್ ಇತ್ತು ನೋಡಿರಿ. ಪ್ರೀವಿಯಸ್ ಆಲ್ರೆಡಿ ಡ್ರಾ ಮಾಡಿತ್ತು, ಆ ರೌಂಡ್ ಲೆವೆಲಿಗೆ ಸಪೋರ್ಟ್ ಏನಾಗಿದೆ ತೊಗೊಂಡದ ಮಾರ್ಕೆಟ್. ಸೊ ನಾಳೆ ಏನಾಗ್ಬೋದು, ಇಟ್ಸ್ ಡಿಪೆಂಡ್ ಅಪ್ ಅಂದ್ರೆ ಮಾರ್ಕೆಟ್ ನ್ಯೂಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ ನಮಗೇನಾಗದ, ಇಲ್ಲೊಂದು ರೆಸಿಸ್ಟೆನ್ಸ್ ಅದ, ಎಲ್ಲಿ 23,300 ಈ ಝೋನ್ ಬ್ರೇಕ್ ಮಾಡಿದ್ರೆ ಅಪ್ಸೈಡ್ ಹೋಗೋ ಚಾನ್ಸಸ್ ಕಾಣಿಸ್ತದೆ. ಇನ್ ಕೇಸ್ ಈ ಝೋನ್ ಏನಾದರೂ ಬ್ರೇಕ್ ಮಾಡಲಿಲ್ಲ ಅಂತಂದ್ರೆ ಡೌನ್ ಸೈಡಲ್ಲೇ ಪ್ರಾಬಬಿಲಿಟಿ ನಮಗೇನದ ಅದ ಮಾರ್ಕೆಟ್ ಸಿಚುವೇಶನ್ ಇನ್ನೂ ಏನದ ಡೌನ್ ಸೈಡ್ನಾಗೆ ಅದ. ಸೊ ನೆಕ್ಸ್ಟ್ ಏನಾಗ್ಬೋದಪ್ಪ ಅಂತಂದರೆ ಇಲ್ಲಿ ನೋಡಿ 1 ಡೇ ಟೈಮ್ ಫ್ರೇಮಲ್ಲಿ 1 ಸೆಕೆಂಡ್. ಹಾಂ, ಸೊ ಇಲ್ಲೊಂದು ಝೋನ್ ಏನದ ಪೆಂಡಿಂಗ್ ಅದ, ಲೈಕ್ ಈ ಝೋನ್ ಏನದ ಪೆಂಡಿಂಗ್ ಅದ ಅಂದರೆ ಇಲ್ಲಿ 22,400ವರೆಗೂ. ಈ ಕ್ಲೋಸಿಂಗ್ ಪ್ರಕಾರ ನೋಡಿದ್ರೆ ಆ್ಯಕ್ಚುಲಿ ಏನಾಗಿತ್ತು, ನಿನ್ನೆ 3 ವೈಟ್ ಸೋಲ್ಜರ್ಸ್ ಪ್ಯಾಟರ್ನ್ ಮಾಡಿತ್ತು ಇಲ್ಲಿ. ಬಟ್ ಬಿಕಾಸ್ ಆಫ್ ವಾರ್ ಆ್ಯಂಡ್ ಬಿಕಾಸ್ ಆಫ್ ಸಮ್ ನ್ಯೂಸ್ ಏನದ ಹ್ಯೂಜ್ ಗ್ಯಾಪ್ ಡೌನ್ ಓಪನ್ ಆಗ್ಯದ. ಅನದರ್ ವಿಡಿಯೋದಾಗ, ನಾ ಪ್ರೀವಿಯಸ್ ಅನಲೈಸ್ ವಿಡಿಯೋದಾಗ ಏನಂತ ಎಕ್ಸ್ಪ್ಲೇನ್ ಮಾಡಿದ್ದ, ಇದೊಂದು ಪ್ಯಾಟರ್ನ್ ನಿಮಗೊಂದು ಎಕ್ಸ್ಪ್ಲೇನ್ ಮಾಡಿದ್ದ. 1 ಸೆಕೆಂಡ್ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತೇಳಿ. ಒಂದು ಪ್ಯಾಟರ್ನ್ ಸೊ ಇಲ್ಲಿ ನೋಡಿ, ಇಲ್ಲಿ ಚಾನಲ್ ಇತ್ತು, ಬ್ರೇಕ್ ಆಗಿತ್ತು, ಈ ಥರ ಎಕ್ಸ್ಪ್ಲೇನ್ ಮಾಡಿದ್ದ. ಹೈ ಹೋಗ್ಯದ, ಮತ್ತು ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗ್ಯದ, ಹೈ ಹೋಗ್ಯದ, ಮತ್ತು ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗ್ಯದ, ಹೈ ಹೋಗ್ಯದ, ಮತ್ತು ಇಲ್ಲಿ ಹ್ಯೂಜ್ ಗ್ಯಾಪ್ ಡೌನ್ ಓಪನ್ ಆಗ್ಯದ. ರೈಟ್, ಗ್ಯಾಪ್ ಡೌನ್ ಓಪನ್ ಆಗ್ಯದ ಅಂದ್ರೆ ಇಲ್ಲಿ 22 ಈ ಝೋನ್ ತನಕ ಬರ್ತದೆ. ಆಮೇಲೆ ಮತ್ತೆ ರಿಟೆಸ್ಟ್ ಮಾಡಿ ಈ ಥರ ಕಂಟಿನ್ಯೂ ಒಂದು ನಾ ಪ್ಯಾಟರ್ನ್ ಏನಿದೆ ನಿಮ್ಗೆ ತೋರಿಸಿದ್ದ ಪ್ರೀವಿಯಸ್ ಅನಲೈಸ್ ವಿಡಿಯೋದಾಗ.
ಈ ಥರ ಆಗ ಪ್ರೊಬಬಿಲಿಟಿ ಕಾಣಿಸುತ್ತೆ ಅಂತೇಳಿ. ಬಟ್ ಏನಾಗಿದೆ ಇಲ್ಲಿ ಕಂಟಿನ್ಯೂ ಗ್ಯಾಪ್ ಅಪ್ ಓಪನ್ ಆಗಿ ಒಂದು ಸ್ವಲ್ಪ ಇದು ಮಾಡಿಕೊಂಡು 3 ಬುಲಿಶ್ ಕ್ಯಾಂಡಲ್ಸ್ ತೋರಿಸಿದ ಹ್ಯೂಜ್ ಗ್ಯಾಪ್ ಡೌನ್ ಓಪನ್ ಆಗ್ಯದ. ಇಲ್ಲೂ ಸೇಮ್ ಈ ಒಂದು ಸ್ವಲ್ಪ ಇದು ತೆಗಿಸ್ತೀನಿ, ಒಂದು ಸೆಕೆಂಡ್ ತೆಗಿಯಮ್ಮ, ಕಂಪೇರ್ ಮಾಡ್ರಿ ನೀವು. ಸೊ ಇಲ್ಲೇನಾಗಿತ್ತು, ಸಾರಿ ಒಂದು ಸೆಕೆಂಡ್, ಇಲ್ಲೇನಾಗಿತ್ತು, ಮೇಲ್ಗಡೆ ಹೋಗಿತ್ತು ಮಾರ್ಕೆಟು, ಇಮಿಡಿಯೇಟ್ ನೆಕ್ಸ್ಟ್ ಕ್ಯಾಂಡಲ್ ರೆಡ್ಡು, ಅದಾದ್ಮೇಲೆ ಗ್ಯಾಪ್ ಡೌನ್, ಮತ್ತೆ ಮೇಲೆ ಹೋಗಿತ್ತು, ನೆಕ್ಸ್ಟ್ ಇಮಿಡಿಯೇಟ್ ಅಂದರೆ ಕಂಟಿನ್ಯೂ ಗ್ಯಾಪ್ ಡೌನ್. ಸೊ ಇಲ್ಲಿ ಮೇಲೆ ಹಾಗೆ ಇಲ್ಲೊಂದು 2 ಕ್ಯಾಂಡಲ್ ಆಗ್ಯದ. ಬಟ್ ಈ ಪ್ಯಾಟರ್ನ್ ಬೇಸಿಸ್ ಮೇಲೆ ನೋಡಿದ್ರೆ ನಾಳೆನೂ ನಮ್ಗೆ ಏನದ ನೆಗೆಟಿವ್ ಸಿನಾರಿಯೋ ಅದ, ಬಟ್ ಇಲ್ಲೊಂದು ರೌಂಡ್ ಲೆವೆಲ್ ಅದ. ಸೊ ಹಂಗಾಗಿ ಏನದ ಏನಾಗ್ತದೆ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಎಲ್ಲ ಫ್ಲಾಟ್ ಓಪನ್ ಆಗಿ ಬ್ರೇಕ್ ಆದರೆ ನಮ್ಗೇನೋ 22,400 ಈ ಝೋನ್ವರೆಗೂ ಬರೋದೇನೋ ಪ್ರಾಬಬಿಲಿಟಿ ಕಾಣಿಸುತ್ತೆ ನಮಗೆ. ಯಾಕಂದ್ರೆ ಈ ಪ್ಯಾಟರ್ನ್ ಕಂಟಿನ್ಯೂ ಫಾಲೋ ಅಪ್ ಮಾಡಲ್ತದು, ಹೈಯರ್ ಲೋಸ್ ಮಾಡ್ಕೋತ ಹೊಂಟದ. ಯಾವಾಗ ನಾವು ಬುಲ್ಲಿಶ್ ಕನ್ಫರ್ಮ್ ಯಾವಾಗಪ್ಪ ಅಂತಂದ್ರೆ ಲೋವರ್ ಹೈಸ್ ಮಾಡ್ಕೋತ ಬರಬೇಕು. ಇನ್ ಕೇಸ್ ಇಲ್ಲಿ ಪ್ಯಾಟರ್ನ್ ಇಲ್ಲೊಂದು ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಅದಾದ್ಮೇಲೆ ಈ ಥರ ಹಿಂಗೆ ಲೋವರ್ ಹೈಸ್ ಮಾಡ್ಕೊಂಡು ಬಂದಾಗ ನಮ್ಗೆ ಏನದ ಬುಲ್ಲಿಶ್ ಮಾರ್ಕೆಟ್ ಏನದ ಕಾಣಿಸ್ತದೆ. ಬಟ್ ಈ ಪ್ರೆಸೆಂಟ್ ಸಿಚುವೇಶನ್ ಅಂದ್ರು ಬುಲ್ಲಿಶ್ ಮಾರ್ಕೆಟ್ನಲ್ಲಿ ಇದು ಮಾಡೋಕ್ಕಾಗಲ್ಲ. ಎಷ್ಟು ಚಾನ್ಸಸ್ ಆಗುತ್ತೆ ಅಷ್ಟೇನ ನಾವು ಪುಟ್ ಸೈಡೇ ಬೈಯಿಂಗ್ ಆಪರ್ಚುನಿಟಿ ನಾವು ಇದರಲ್ಲಿ ನೋಡಬೇಕು. ಓಕೆ, ಪುಟ್ ಸೈಡಲ್ಲಿ ಬೈಯಿಂಗ್ ಆಪರ್ಚುನಿಟಿ ನೋಡಬೇಕು. ಐ ಹೋಪ್ ನನ್ನ ಅನಲೈಸ್ ವಿಡಿಯೋ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಸೊ ನೋಡೋಣ ನಾಳೆ ಏನಾಗುತ್ತೆ ಅದ್ರ ಬಗ್ಗೆ ಏನಾದ್ರೆ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇಂಟರ್ಡೇ ಅಲ್ಲಿ ನಾವು ಟ್ರೇಡ್ ಮಾಡಬೇಕಂತಂದ್ರೆ ಬೆಸ್ಟ್ ಸಿನಾರಿಯೋ ಏನಪ್ಪ ಅಂತಂದ್ರೆ ಅದು ಗ್ಯಾಪ್ ಅಪ್ ಎಷ್ಟೇ ಓಪನ್ ಆಗಲಿ, ಗ್ಯಾಪ್ ಡೌನ್ ಎಷ್ಟೇ ಓಪನ್ ಆಗಲಿ ಕನ್ಸರ್ನ್ ಆಗಲ್ಲ ನಮಗೆ. ಆಸ್ ಎ ಪೊಸಿಷನ್ ಏನಾದರೂ ಹೋಲ್ಡ್ ಮಾಡಿದ್ರೆ ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ. ಯಾಕಂದರೆ ಪೊಸಿಷನ್ಸ್ ಇವಾಗ ಇನ್ ಕೇಸ್ ಕಂಟಿನ್ಯೂ 3 ವೈಟ್ ಸೋಲ್ಜರ್ಸ್ ಅಂತ ನೀವು ಎಲ್ಲೆಲ್ಲೋ ಕಾಲ್ ಪೊಸಿಷನ್ನ ಬೈ ಮಾಡಿಟ್ಟಿದ್ರೆ ಅಂದರೆ SL ಇಡೋಕ್ಕೆ ಆಗಲ್ಲ ಇದು BTST ಟ್ರೇಡಲ್ಲಿ. ಸೊ ಹಂಗಾಗಿ ನಿಮ್ಗೆ ಹ್ಯೂಜ್ ಲಾಸಸ್ ಆಗ್ತಾವೆ. BTST ಟ್ರೇಡ್ ಈ ಸಿಚುವೇಶನ್ದಾಗ BTST ಟ್ರೇಡ್ ಮಾಡೋದು ಒಂದು ಸ್ವಲ್ಪ ಇದಲ್ಲ, ನಿಮ್ಮ ರಿಸ್ಕ್ ಕೆಪಾಸಿಟಿ ಮೇಲೆ ನೀವು ಟ್ರೇಡ್ ಮಾಡ್ಬೋದು. ಆಮೇಲೆ ಏನಪ್ಪ ಅಂತಂದ್ರೆ ನಾಳಿನ ದಿನ ಮಾರ್ಕೆಟ್ ಯಾವ ಥರ ಮೂವ್ಮೆಂಟ್ ಆಗ್ತದೆ ನೋಡಿಕೊಂಡು ಅದ್ರ ಬೇಸಿಸ್ ಮೇಲೆ ಏನಂದ್ರೆ ಟ್ರೇಡ್ ನಾವು ಮಾಡಮ್ಮಿ. ಇವತ್ತು ಈ ಝೋನಲ್ಲಿ ನಾನು ಟ್ರೇಡ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಟ್ರೇಡ್ ಮಾಡಿದಾಗ ನಂಗೆ ಒಂದು 800 ಪ್ರಾಫಿಟ್ ಆಗ್ಯದ. ಆ ಪ್ರಾಫಿಟ್ನ ಕ್ಲೋಸ್ ಮಾಡ್ಕೊಂಡು ಎಕ್ಸಿಟ್ ಆಗಿದ್ದೀನಿ. ಬಟ್ ಅದಾದ್ಮೇಲೆ ಹ್ಯೂಜ್ ಫಾಲ್ ಆಯ್ತು ನನಗಿಲ್ಲಿ. ಅದು ಪ್ರಾಫಿಟ್ ನಾನು ಕ್ಲೋಸ್ ಮಾಡಿದ್ದೀನಿ. ಅದು ಡಸಂಟ್ ಮ್ಯಾಟ್ರ್. ಅದಾದ್ಮೇಲೆ ನಂಗೆ ಪ್ರಾಫಿಟ್ ಎಷ್ಟೇ ಬರ್ತದೆ ಎಷ್ಟಿಲ್ಲ ಅಂತೇಳಿ ನನ್ನ ರಿಸ್ಕ್ ರಿವರ್ಸ್ ಪ್ರಕಾರ ನನಗೆ ಏನಾಗಿತ್ತು, ಪ್ರಾಫಿಟ್ ಅಷ್ಟು ಬರಬೇಕಿತ್ತು, ಅಷ್ಟು ಬಂತು, ನಾನು ಎಕ್ಸಿಟ್ ಆಡಿದೆ, ಮುಗೀತು. ಅದಾದ್ಮೇಲೆ ಗ್ರೀಡಿನೆಸ್ ಇಟ್ಕೊಂಡು ಇಲ್ಲ ನಂಗೆ ವೇಟ್ ಮಾಡಿದ್ದಂದ್ರೆ ಇನ್ನೂ ಇಷ್ಟು 10,000 ಆಗ್ತಿತ್ತು, 12,000 ಆಗ್ತಿತ್ತು ಅಂತ ಈ ಥರ ಇದು ಮಾಡ್ಕೊಂಡು ಹೋದರೆ ನೆಕ್ಸ್ಟ್ ಟ್ರೇಡ್ ನೀವು ಏನು ಮಾಡ್ತೀರಾ, ಪರ್ಚೇಸ್ ಬೈ ಮಾಡ್ತೀರಾ. ಅದು ಏನು ಮಾಡ್ತೀರಿ, 1,200 ಏನೋ ಪ್ರಾಫಿಟ್ ತೋರಿಸ್ತೀವಿ ನಿಮಗೆ, ಹೋಲ್ಡ್ ಮಾಡ್ತೀವಿ, ಇನ್ನೂ ಜಾಸ್ತಿ ಆಗ್ತದೆ ಅಂತೇಳಿ ಅದು ಇಮಿಡಿಯೇಟ್ ಆಗಿ ರಿವರ್ಸ್ ಆಗ್ತದೆ. ರಿವರ್ಸ್ ಆದ್ಮೇಲೆ ಏನಾಗ್ತದೆ, ಇಲ್ಲ ಪ್ರಾಫಿಟ್ ಆಗ್ತಾನೆ ನೀವು ಹೋಲ್ಡ್ ಮಾಡ್ತೀರಿ, ಅದು ಕಂಪ್ಲೀಟ್ ಆಗಿ ಫುಲ್ ರಿವರ್ಸ್ ಹೋಗ್ಕೋತ. ಸೊ ಹಂಗಾಗಿ ಯಾವುದೇ ಥರನೂ ಟ್ರೇಡ್ಗಳು ಸ್ಕ್ಯಾಲ್ಪಿಂಗ್ ಇದ್ರಾಗ ಇಂಟ್ರಾಡೇದಾಗ ಹೋಲ್ಡ್ ಮಾಡೋದಿಲ್ಲ. ನಾವು ಬೈ ಮಾಡಬೇಕು, ಸೆಲ್ ಮಾಡಬೇಕು. SL ಇಟ್ಟಾದ್ರೆ SL, ಪ್ರಾಫಿಟ್ ಟಾರ್ಗೆಟ್ ಇಟ್ಟಾದ್ರೆ ಟಾರ್ಗೆಟ್. ಸೊ ಆ ಬೇಸಿಸ್ ಮೇಲೆ ನಾವು ಟ್ರೇಡ್ ಮಾಡಬೇಕು. ಇಲ್ಲಿ ಆ್ಯಕ್ಚುಲಿ ನಾನು ಟ್ರೇಡ್ ಮಾಡಿದ್ದ, ನನಗೊಂದು ಟಾರ್ಗೆಟ್ಸ್ ಬಂತು, ನಾನು ಟಾರ್ಗೆಟ್ ಕ್ಲೋಸ್ ಮಾಡಿಬಿಟ್ಟು ಅದಾದಮೇಲೆ ಕಂಟಿನ್ಯೂಸ್ ಫಾಲ್ ಇತ್ತು. ನನಗೆ ಮತ್ತೆ ತಿರ್ಗಿ ಯಾವುದೋ ಟ್ರೇಡ್ ತೊಗೊಳ್ಳಿಲ್ಲ, ಪ್ರಾಫಿಟ್ನ ಬುಕ್ ಮಾಡ್ಕೊಂಡು ನಾನು ಡೇನ ಕ್ಲೋಸ್ ಮಾಡೀನಿ. ಸೊ ನಾಳೆನೂ ಏನಾಗುತ್ತೆ ನೋಡೋಣ. ಗ್ಯಾಪ್ ಡೌನ್ ಆದರೆ ಯಾವ ಥರ ಟ್ರೇಡ್ ಮಾಡಬೇಕು ಅಂತಂದರೆ ನೆಗೆಟಿವ್ ಇದರಲ್ಲೇ ಪಿ ಸೈಡಲ್ಲಿ ನಾವು ಬೈಯಿಂಗ್ ಅಪರ್ಚುನಿಟೀಸ್ ಅನ್ನೋದು ನೋಡಬೇಕು. ಓಕೆ ಫ್ರೆಂಡ್ಸ್, ಇದು ಹೇಳಿ ನಾನು ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ನಾನು ಚೆನ್ನಾಗಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಫ್ರೆಂಡ್ಸ್.